ದಾವಣಗೆರೆಯ ಧಣಿ ಅಂತಲೇ ಶಾಮನೂರು ಶಿವಶಂಕರಪ್ಪ ಅವರು ಹೆಸರುವಾಸಿ. ರಾಜಕಾರಣದ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ಅವರು ತೊಡಗಿಕೊಂಡಂತವರು. ಹಲವಾರು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದಂತಹ ಹೆಗ್ಗಳಿಕೆಯೂ ಕೂಡ ಶಾಮನೂರು ಅವರದ್ದು. ಶಾಮನೂರು ನಿಧನದ ಸುದ್ದಿ ತಿಳಿತಿದ್ದ ಹಾಗೆ ದಾವಣಗೆರೆಯ ಅಭಿಮಾನಿ ಬಳಗ ಈಗ ದುಃಖಿತರಾಗಿದ್ದಾರೆ. ದಾವಣಗೆರೆಯ ಧಣಿ ಅಂತ ಕರೆಸ್ಕೊಳ್ತಾ ಇದ್ದಂತಹ ಶಿವಶಂಕರಪ್ಪ ಅವರ ನಿಧನ ವಾರ್ತೆ ಇಡೀ ದಾವಣಗೆರೆಯಾದ್ಯಂತ ಒಂದು ರೀತಿ ಶೋಕ ಸಾಗರಕ್ಕೆ ತಳ್ಳಿದೆ. ಹಲವಾರು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣನ ಪಡೆದಂತಹ ವಿದ್ಯಾರ್ಥಿಗಳು ಕೂಡ ಇವತ್ತು ಈ ಸುದ್ದಿಯನ್ನ ತಿಳಿತಿದ್ದ ಹಾಗೆ ಒಂದು ಅರ್ಥದಲ್ಲಿ ಶಾಕ್ ಆಗಿದ್ದಾರೆ ಅಂತ ಹೇಳಬಹುದು. ಇವರು ಕೇವಲ ರಾಜಕಾರಣಿಯಲ್ಲ, ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದಂಥವ್ರು, ಉದ್ಯಮಿಯಾಗಿಯೂ ಕೂಡ ಅವರು ಜಗತ್ ಪ್ರಸಿದ್ಧರು. ದಾವಣಗೆರೆಯ ದಣಿ ಅಂತ ಆ ಭಾಗದ ಜನ ಅವರನ್ನ ಸ್ಮರಿಸ್ತಾರೆ. ಅವರನ್ನ ತೀರಾ ಹತ್ತಿರದಿಂದ ಬಲ್ಲವರು. ಅವರ ಚಟುವಟಿಕೆಯ ಕುರಿತಾಗಿ, ಅವರಿಗಿದ್ದಂತಹ ಆಸೆ ಆಕಾಂಕ್ಷೆಗಳು, ದೂರದೃಷ್ಟಿಯ ಕುರಿತಾಗಿ ಬಹಳ ವಿವರವಾಗಿ ಇವತ್ತು ಮಾತನಾಡ್ತಾ ಇರೋದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಉಳಿದಂತೆ ಈಗ ಮತ್ತೊಬ್ಬ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರು ತಿರುಪತಿಗೆ ತೆರಳಿದ್ರು. ಅವರು ಕೂಡ ಈಗ ಈ ವಿಷಯ ತಿಳಿತಿದ್ದ ಹಾಗೆ ರಿಟರ್ನ್ ಆಗ್ತಾ ಇದ್ದಾರೆ. ನೇರ ಆಸ್ಪತ್ರೆಯ ಬಳಿ ಬರ್ತಾರೆ. ಬಂದ ನಂತರದಲ್ಲಿ ಮುಂದಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಇದರಲ್ಲಿ ಇಬ್ಬರು ಪುತ್ರಿಯರು ಶಾಮನೂರು ಶಿವಶಂಕರಪ್ಪ ಅವರದ್ದು. ಅವರ ಇಬ್ಬರು ಪುತ್ರಿಯರು ವಿದೇಶದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಸದ್ಯ ದಾವಣಗೆರೆಯಲ್ಲಿ ಈ ವಿಚಾರ ತಿಳಿತಿದ್ದ ಹಾಗೆ ಅಲ್ಲಿನ ಪರಿಸ್ಥಿತಿ ಹೇಗೆ ಮನೆ ಮಾಡಿದೆ? ದಿವ್ಯ ಜೊತೆ ಏನು ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆಯಿಂದಾಗಿ ಸಾಕಷ್ಟು ಒಂದು ಅಭಿಮಾನಿಗಳು ಕೂಡ ಒಂದು ಆಘಾತ ಉಂಟಾಗಿರುವಂಥದ್ದು ನಾವು ದೃಶ್ಯ ನೋಡೋದಾಗಿದ್ದೇನು. ದಾವಣಗೆರೆ MCC ಬಿ ಬ್ಲಾಕ್ ಅಲ್ಲಿರುವಂತಹ ಅವರ ನಿವಾಸದ ಮುಂಭಾಗದಲ್ಲಿ ಸಾವಿರಾರು ಅಭಿಮಾನಿಗಳು ಕೂಡ ಜಮಾಯಿಸಿರುವಂಥದ್ದು. ಪ್ರಮುಖವಾಗಿ ಅಜಾತಶತ್ರು ಪಕ್ಷಾತೀತವಾಗಿ ಮತ್ತು ಧರ್ಮಾತೀತವಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಮತ್ತೆ ಯಾವುದೇ ರೀತಿಯಂತಹ ಭೇದ ಭಾವ ಇಲ್ಲದೇ ಎಲ್ಲರೂ ಕೂಡ ಸರಿಸಮವಾಗಿ ನೋಡುವಂತಹ ವ್ಯಕ್ತಿ ಈಗ ಆಗಲಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಜಮಾಯಿಸಿರುವಂಥದ್ದು. ಈಗಾಗಲೇ ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಂದ ಎಲ್ಲ ಅಲ್ಲಿ ಕುಟುಂಬಸ್ಥರಾಗಿರ್ಬೋದು ಇಲ್ಲ ಅವರ ಮೃತದೇಹವನ್ನು ತರೋದಕ್ಕೆ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಇಲ್ಲ ಅವರ ನಿವಾಸ ಮುಂಭಾಗ ಅಂದರೆ ಶಿವಪಾರ್ವತಿ ನಿವಾಸ ಏನಿದೆ ಅವರ ಆ ನಿವಾಸದ ಮುಂಭಾಗ ಸಾಕಷ್ಟು ಅಭಿಮಾನಿಗಳು ಕೂಡ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ 95 ವರ್ಷದ ಶಾಮನೂರು ಶಿವಶಂಕರಪ್ಪ ಅವರು ಗುಣಮುಖ ಆಗಿ ಬರಲಿ ಅನ್ನೋ ನಿಟ್ಟಿನಲ್ಲಿ ದರ್ಗಾ ಆಗಿರ್ಬೋದು ಮತ್ತು ದೇವಸ್ಥಾನಗಳಲ್ಲಿ ಸಾಕಷ್ಟು ಪೂಜೆಯನ್ನು ಕೂಡ ಮಾಡಿದ್ರು. ಅವರು ಗುಣಮುಖ ಆಗಿ ಬರಲಿ, ಮತ್ತೊಂದು ಚುನಾವಣೆಯನ್ನು ಅವರು ಎದುರಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸರಿ ಸರ್, ಶಾಮನೂರು ಶಿವಶಂಕರರು ಇಡೀ ದೇಶದ ಒಂದು ರಾಜ್ಯದ ಒಂದು ಆಸ್ತಿ ಅನ್ನುವಂಥದ್ದು. ಶಾಮನೂರು ಶಿವಶಂಕರಪ್ಪ ಸಾಹೇಬರು ಇಡೀ ನಮ್ಮ ಭಾರತದ ಒಂದು ಹಿರಿಯ ಮುಖರು ಹಾಗೂ ಹಿರಿಯ ಒಂದು ಆಸ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಅನ್ನಂಗಾಗಿದೆ ಸರ್. ಈಗ ಅವರ ಧರ್ಮದಲ್ಲಿ ಎತ್ತಿದ ಕೈ ಶಾಮನೂರು ಶಿವಶಂಕರಪ್ಪ ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮದ ನಾಯಕರಾಗಲಿ ಯಾವುದೇ ಮಠ ಮಂದಿರಗಳಾಗಲಿ ದಾನ ಧರ್ಮ ಮಾಡೋದರಲ್ಲಿ ಅವರ ಎತ್ತಿದ ಕೈ ಶಾಮನೂರು ಶಿವಶಂಕರಪ್ಪ ಅವರಾಗಿದೆ. ಇಂಥ ನಾಯಕರನ್ನು ನಾವು ಇವತ್ತು ಕಳ್ಕೊಂಡು ನಮ್ಮ ಭಾಳ ಇದರಲ್ಲಿದ್ದೇವೆ, ಮೌನದ ಇದಾಗಿದೆ ಸರ್. ಅವರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಆತ್ಮಕ್ಕೆ ಚಿರ ಶಾಂತಿ ಆಗಲಿ ಅಂತ ನಾವು ಬೇಡ್ಕೊಳ್ತೀವಿ. ಸಾಕಷ್ಟು ಬಾರಿ ಈ ರೀತಿಯಂಥ ವದಂತಿಗಳು ಬಂದಾಗ ಶಾಮನೂರು ಶಿವಶಂಕರಪ್ಪರು ಆಯುಷ್ ಹೆಚ್ಚಾಗ್ತಾ ಇತ್ತು. ಆದರೆ ಇವತ್ತು ವಿಧಿವಶರಾಗಿದ್ದಾರೆ. ಇವತ್ತಿನ ದಿವಸ ಆ ದೇವರ ಅಷ್ಟು ಭಕ್ತಿ ಇದ್ರು ಅವರು. ಶಾಮನೂರು ಶಿವಶಂಕರಪ್ಪ ಅಂದ್ರೆ ಅವ್ರು ನೋಡಿದ್ರೆ ಒಂಥರ ದೇವರ ನೋಡ್ದಂಗೆ ಆಗೋದು. ಇವತ್ತು ಆ ದೇವರ ಕಳ್ಕೊಂಬಿಟ್ಟಿದ್ದೀವಿ. ಆ ದೇವರು ಹೋಗಿರೋದ್ರಿಂದ ನಮಗೆ ಭಾಳ ದುಃಖ ಆಗ್ತೈತಿ. ನಮ್ಮ ದಾವಣಗೆರೆ ಜಿಲ್ಲೆ ಜನಗಳದಲ್ಲ ಎಷ್ಟು ಸಹಕಾರಗಳನ್ನು ಮಾಡಿ ಇದು ಮಾಡಿದ್ದಾರೆ. ಬಡವ್ರನ್ನ ಬಗ್ರನ್ನ ಅನ್ನೋದೇನು ಏನೈತೆ ಮಾಡಿಕೊಂಡು ಇಮಿಡಿಯೇಟ್ಲಿ ಕೆಲಸನೂ ಬಡವರು ಅಂದ್ರೆ ಸಾಕು, ಅದೇನೈತೆ ಬಿಡ್ತೈತೆ ಗೊತ್ತಿಲ್ಲ, ಇಮಿಡಿಯೇಟೇ ಕೆಲಸ ಮಾಡಿಕೊಡೋಂಥ ಅಂಥ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಭಾರಿ ದುಃಖ ಆಗ್ತೈತಿ. ಅದರ ಜೊತೆ ನಮ್ಮ ದಾವಣಗೆರೆ ಜಿಲ್ಲೆಯೊಳಗೆ 25,000 ಮನೆಗಳನ್ನು ಯಾರು ಮಾಡಿಲ್ಲಂತ ಈ ಸತಿ ನಮಗೆ ಅವ್ರು ಮಾಡಿಕೊಡಿದಾರೆ. ಅವಾಗ ಅವ್ರು ಇಡೀ ಯಾರ ಮಾಡಿಕೊಡ್ಲಿಂತ ನಮಗೆ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದಾರ. ಭಾಳ ನೋವಾಗ್ತೈತಿ ನಮಗೆ. ಅವ್ರಿಗೆ ನಾವು ಮೊನ್ನೆ ದಿವಸ ಕೇಳಿದಾಗ ಯಾರ ಹೇಳಿದ್ರು ಸೀರಿಯಸ್ ಐತಿ, ಯಾರು ಥರ ಆಗಿಲ್ಲ ಅಂತ. ನಮ್ಮ SS ಮಲ್ಲಿಕಾರ್ಜುನರು ಎಲ್ಲ ಆರಾಮಾಗದಾರ, ಚೆನ್ನಾಗದಾರ, ಕರ್ಕೊಂಡು ಬರ್ತಾ ಇದಾರ, ಏನು ಆರಾಮಿಲ್ಲ, ಎಲ್ಲರೂ ಅದರ ಆರಾಮಾಗಿ ಬರ್ತಾರ ಅಂತಂದೇಳಿ ನಮಗೆ ಭಾಳ ನಂಬಿಕೆ ಇತ್ತು. ಇದಿಷ್ಟು ಇಲ್ಲಿರುವಂತಹ ಅಭಿಮಾನಿಗಳ ಮಾತಾಡುವಂಥ ಪ್ರಮುಖವಾಗಿ ಅವರ ಕುಟುಂಬಸ್ಥರು ಕೂಡ ಈಗ ಅವರ ಮೃತದೇಹವನ್ನು ತರ್ತಾ ಇರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಪೊಲೀಸರು ಕೂಡ ಈಗಾಗಲೇ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ದಿವ್ಯ ಜೊತೆಗೆ ಥ್ಯಾಂಕ್ ಯು ಪುನೀತ್ ನಮ್ಮೆಲ್ಲ ಮಾಹಿತಿಗೆ.